ಟೆಕ್ನಾಲಜಿ ಡಾಮಿನೇಟಿಂಗ್ ವರ್ಲ್ಡಲ್ಲಿ ನಾವೇನಿದ್ದೀವಿ, ಇವತ್ತಿಗೆ ಸೌಂದರ್ಯ ಲಹರಿ ಅನ್ನೋದು ಕ್ಲಾಸಸ್ಗೆ ಸೀಮಿತ ಆಗಿದೆ, ಅಥವಾ ಎಲ್ಲೋ ಒಂದು ಗ್ರೂಪ್ ಆಫ್ ವಿಮೆನ್ ಚಾಂಟ್ ಮಾಡೋದಕ್ಕೆ ಅದು ಖುಷಿ ಕೊಡುವಂಥ ವಿಷಯ. ಅಂದರೆ ದೇ ಆರ್ ಸ್ಟಿಲ್ ಕೀಪಿಂಗ್ ಇಟ್ ಅ ಲೈಫ್, ದೇ ಆರ್ ಸ್ಟಿಲ್ ಟೇಕಿಂಗ್ ಇಟ್ ಅ ಹೆಡ್ ಅನ್. ಬಟ್ ಅಷ್ಟಕ್ಕೆ ಮಾತ್ರ ಸೀಮಿತ ಆಗ್ಬೋದಾ ಇವತ್ತಿನ ಕಾಲಕ್ಕೆ ಸೌಂದರ್ಯ ಲಹರಿ? ನಾವು ಹೇಗೆ ಬಳಕೆ ಮಾಡ್ಕೋಬೋದು? ಕಂಟೆಂಟ್ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಇನ್ಫೋರ್ಟ್ ಹೊನ್ನಡಿ. ಸೌಂದರ್ಯ ಲಹರಿ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸೊ ಸರ್, ಈಗ 21ನೇ ಶತಮಾನದಲ್ಲಿದ್ದೀವಿ, ಟೆಕ್ನಾಲಜಿ ಹಿಂದೆ ಓಡ್ತಾ ಇರುವಂಥ ಶತಮಾನದಲ್ಲಿದ್ದೀವಿ. ಸೊ ಈ ಯುಗದಲ್ಲಿ ಸೌಂದರ್ಯ ಲಹರಿ ಬೇಕಾ ಅನ್ನೋದು ಒಂದು ಪ್ರಶ್ನೆ, ಎರಡನೇದು ಸಮಂಜಸನ ಅನ್ನೋದು ಒಂದು ಪ್ರಶ್ನೆ. ಸೊ ನಿಮ್ಮ ಉತ್ತರ ಏನು? ರೆಲೆವೆಂಟ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಎಸ್, ಇನ್ಫ್ಯಾಕ್ಟ್ ನಾನು ಸೌಂದರ್ಯ ಲಹರಿನ ಅಪ್ಲೈಡ್ ಸೌಂದರ್ಯ ಲಹರಿ ಅನ್ನೋ ಒಂದು ಕ್ಯಾಟಗರಿನಲ್ಲಿ ತೊಗೊಂಡಿದ್ದೀನಿ. ಬಿಕಾಸ್ ಸೌಂದರ್ಯ ಲಹರಿ ಕಲಿಯೋದು ಒಂದು, ಅದನ್ನು ಸೌಂದರ್ಯ ಲಹರಿನ ಹೇಗೆ ನಾನು ಬಳಸ್ಕೋಬೇಕು ಅನ್ನೋದು ಇನ್ನೊಂದು. ಇವತ್ತಿನ ಒಂದು ಥಾಟ್ ಪ್ರಾಸೆಸ್ ತೊಗೊಂಡ್ರೆ, ಎಸ್ಪೆಷಲಿ ದ ಯಂಗ್ಸ್ಟರ್ಸ್, ನಾವು ಜೆನ್ ಝಿ ತೊಗೊಳ್ಳೋಣ, ಜೆನ್ ಆಲ್ಫಾ ಬಿಟ್ಬಿಡೋಣ, ಅದ್ರ ಮೇಲ್ಗಡೆ ಮಿಲೆನಿಯಲ್ಸ್ ಇದ್ದಾರೆ, ಅದ್ರ ಮೇಲೆ ಜೆನ್ ಎಕ್ಸ್ ಇದ್ದಾರೆ. ಸೊ ಈ ಮೂರೂ ಒಂದು ಕ್ಯಾಟಗರಿಗೆ ನಾವು ಹೆಂಗೆ ಸೌಂದರ್ಯ ಲಹರಿನ ಅಡಾಪ್ಟ್ ಮಾಡ್ಕೋಬೋದು ಅನ್ನೋದು. ಸೊ ಡ್ಯೂ ಥಿಂಕ್ ಜನರೇಷನ್ ಟು ಜನರೇಷನ್ ಸೌಂದರ್ಯ ಲಹರಿ ಬದಲಾಗತ್ತೆ ಅಂತ? ಸೌಂದರ್ಯ ಲಹರಿ ಬದಲಾಗಲ್ಲ, ಜನರ ಮೈಂಡ್ಸೆಟ್ ಬದಲಾಗಿದೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ದ ವೇ ವಿ ಹ್ಯಾಂಡಲ್ ಸ್ಟ್ರೆಸ್ ಇಸ್ ವೆರಿ ಡಿಫ್ರೆಂಟ್. ಓಕೆ ಅಲ್ವಾ? ಇವತ್ತಿನ ಮಕ್ಕಳಿಗೆ ಸ್ಟ್ರೆಸ್ ತಡ್ಕೊಳ್ಳೋಕ್ಕೆ ಆಗಲ್ಲ. ನಮಗೆ ಮೆಂಟಲ್ ಹೆಲ್ತ್ ಅನ್ನೋ ಕಾನ್ಸೆಪ್ಟು ಇಟ್ ವಾಸ್ ನಾಟ್ ದೇರ್. ಡಾಕ್ಟರ್ ಅಂದರೆ ಇಟ್ ವಾಸ್ ಆಲ್ವೇಸ್ ಫಾರ್ ಫಿಸಿಕಲ್ ಹೆಲ್ತ್. ಮೆಂಟಲ್ ಹೆಲ್ತ್ ಫ್ಯಾಕಲ್ಟಿನೇ ಇರಲಿಲ್ಲ. ಇವಾಗ ಮಕ್ಕಳಿಗೆ ಜೆನ್ ಝಿ ಫಾರ್ ಎಕ್ಸಾಂಪಲ್, ಅವ್ರಿಗೆ ಮೆಂಟಲ್ ಹೆಲ್ತ್ ಇಶ್ಯೂಸ್ ತುಂಬ ಜಾಸ್ತಿ ಆಗ್ಬಿಡುತ್ತೆ. ಆ್ಯಂಡ್ ದೇ ಆರ್ ಆಲ್ಸೋ ಎಕ್ಸಾಜುರೇಟಿಂಗ್ ದೇರ್ ಓನ್ ಪ್ರಾಬ್ಲಮ್ಸ್. ಅವ್ರಿಗೆ ಎಕ್ಸಾಜುರೇಷನ್ ಮಾಡ್ಕೋತಿಲ್ವಾ ಗೊತ್ತಾಗ್ತಿಲ್ಲ. ಸೊ ಅಫ್ಕೋರ್ಸ್ ದೇ ಆರ್ ಗೋಯಿಂಗ್ ಥ್ರೂ ದೋಸ್ ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸ್. ಆ್ಯಂಡ್ ಅವ್ರಿಗೆ ವರ್ಕ್ನಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಪ್ರೆಷರ್ ಹಾಕಿದ್ರೆ ಪ್ರೆಷರ್ ತಡ್ಕೊಳ್ಳೋ ಸ್ಥಿತಿಲಿ ಇಲ್ಲ ಅವರು. ನಮ್ಮನ್ನು ನೋಡಿದ್ರೆ ಫಾರ್ ಎಕ್ಸಾಂಪಲ್, ಆರ್ ಇವನ್ ಇಫ್ ಯು ಸಿ ಮಿಲೆನಿಯಲ್ಸ್, ಸೊ ದೇ ಆರ್ ಏಬಲ್ ಟು ಹ್ಯಾಂಡಲ್ ದೆಮ್ಸೆಲ್ಸ್. ಇವತ್ತು ಈ ಮಕ್ಕಳಿಗೆ ಹ್ಯಾಂಡಲ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ಸೊ ದ ಪ್ರಾಬ್ಲಮ್ಸ್ ಆರ್ ಗೆಟಿಂಗ್ ಡಿಫರೆಂಟ್ ಆ್ಯಂಡ್ ಅದು ಇಟ್ ಈಸ್ ಗೆಟಿಂಗ್ ವರ್ಸ್. ಸೊ ಸೌಂದರ್ಯ ಲಹರಿ ರೆಲೆವೆನ್ಸ್ ಕೂಡ ಇಂಪಾರ್ಟೆಂಟ್ ಆಗ್ತಾ ಇದೆ ಈಗ ಬಿಕಾಸ್ ಆಫ್ ದ್ಯಾಟ್. ಮೊದಲು ಸೌಂದರ್ಯ ಲಹರಿ ನಮ್ಮ ಜನ್ರೇಷನ್ ತೊಗೊಂಡ್ರೆ ಸೌಂದರ್ಯ ಲಹರಿ ಕಲ್ತ್ಕೊಂಡ್ರೆ ಸಾಕು ಅನ್ನೋ ಮೋಡ್ನಲ್ಲಿ ಇದ್ವಿ. ಇವತ್ತು ನಾನು ಸೌಂದರ್ಯ ಲಹರಿನ ಮೆಂಟಲ್ ಹೆಲ್ತ್ಗೆ ಹೆಂಗೆ ಉಪಯೋಗಿಸ್ಬೇಕು ಅನ್ನೋದು ರೆಲೆವೆಂಟ್ ಆಗುತ್ತೆ ಅಲ್ವಾ? ಸೊ ನಾನು ಆ ದೃಷ್ಟಿನಲ್ಲಿ ಐ ಆಮ್ ಲುಕಿಂಗ್ ಅಟ್ ದಿಸ್ ಹೋಲ್ ಸೌಂದರ್ಯ ಲಹರಿ ಆ್ಯಂಡ್ ವರ್ಕಿಂಗ್ ಟುವರ್ಡ್ಸ್ ದಟ್. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ವಿ ಆರ್ ಮೇಡ್ ಅಪ್ ಆಫ್ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಇರುತ್ತೆ. ಸೊ ಅದನ್ನು ನಾವು ಕಾಸಲ್ ಬಾಡಿ, ಮೆಂಟಲ್ ಬಾಡಿ, ಪ್ರಾಣಿಕ್ ಆರ್ ಎಮೋಷನಲ್ ಬಾಡಿ ಆ್ಯಂಡ್ ಫಿಸಿಕಲ್ ಬಾಡಿ ಅನ್ನೋ ಒಂದು ಇದರಿಂದ ತಗೋತೀವಿ. ಅದ್ರ ಜೊತೆಗೆ ವಿ ಆರ್ ಆಲ್ಸೋ ಸೇಯಿಂಗ್ ದಟ್ ವಿ ಆರ್ ಮೇಡ್ ಅಪ್ ಆಫ್ ಪಂಚಭೂತಗಳು, ರೈಟ್ ಅಲ್ವಾ? ಆ್ಯಂಡ್ ವಿ ಆರ್ ಮೇಡ್ ಆಫ್ ಚಕ್ರಾಸ್. ಸೊ ಇದು ಸ್ಪಿರಿಚುವಲ್ ಕಾನ್ವರ್ಸೇಷನ್, ನಾಟ್ ದ ಸೈನ್ಸ್ ಕಾನ್ವರ್ಸೇಷನ್. ಸೊ ಈ ಒಂದು ಅವೇರ್ನೆಸ್ ಯಾವಾಗ ಮಕ್ಕಳಿಗೆ ಸ್ಪಿರಿಚುವಲ್ ಲೆವೆಲಲ್ಲಿ ನಾವು ಹೇಳ್ಕೊಡೋಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್, ಇಫ್ ವಿ ಕ್ಯಾನ್ ಟೀಚ್ ದೆಮ್ ದ್ಯಾಟ್ ಡೋಂಟ್ ವರಿ, okay, Devi is taking care of you. You are made up of chakras, you are made up of panchabhutas, you are made up of these koshas. Only ಎಲ್ಲೋ ಒಂದು ಮನೋಮಯ ಕೋಶದಲ್ಲಿ ಒಂದು ಇಂಬ್ಯಾಲೆನ್ಸ್ ಆಗಿರ್ಬೋದಪ್ಪ, ವಿಲ್ ಕರೆಕ್ಟ್ ಇಟ್. ಆ ಮೋಡ್ ಥಾಟ್ ಪ್ರಾಸೆಸ್ಸು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ವೈ ಸೌಂದರ್ಯ ಲಹರಿ ಇಸ್ ರೆಲೆವೆಂಟ್ ಅಟ್ ಈ ಕಾನ್ವರ್ಸೇಷನಲ್ಲಿ ಅಂದರೆ, ಸೌಂದರ್ಯ ಲಹರಿ ಇಫ್ ಯು ಟೇಕ್ ಫಾರ್ ಎಕ್ಸಾಂಪಲ್ 9ನೇ ಶ್ಲೋಕ ತೊಗೊಂಡ್ರೆ, 10ನೇ ಶ್ಲೋಕ ತೊಗೊಂಡ್ರೆ, ಇಟ್ ಟಾಕ್ಸ್ ಅಬೌಟ್ ಚಕ್ರಾಸ್, ಇಟ್ ಟಾಕ್ಸ್ ಅಬೌಟ್ ಪಂಚಭೂತಾಸ್, ಇಟ್ ಟಾಕ್ಸ್ ಅಬೌಟ್ ಕುಂಡಲಿನಿ ಅವೇಕನಿಂಗ್, ಇಟ್ ಟಾಕ್ಸ್ ಅಬೌಟ್ ಶಕ್ತಿ ಗೋಯಿಂಗ್ ಆ್ಯಂಡ್ ಮೀಟಿಂಗ್ ಶಿವ. ಸೊ ಆ್ಯಂಡ್ 10ನೇ ಶ್ಲೋಕ, ಈ 9ನೇ ಶ್ಲೋಕ ಮಹಿ ಮೂಲಾಧಾರೆ ಕಮಪಿ ಮಣಿಪೂರೆ ಅಂತ ಬರುತ್ತೆ. 10ನೇ ಶ್ಲೋಕ ಸುಧಾ ಧಾರಾ ಸಾರೈಹಿ ಅಂತ. ಸೊ ಒನ್ಸ್ ಸ್ಪಿರಿಚುಯಾಲಿಟಿ ಎನ್ಲೈಟನ್ಮೆಂಟ್ಗೆ ಸಮಾಧಿಗೆ ಒಬ್ಬ ಹೋದಾಗ ಅಲ್ಲಿಂದ ಅವನಿಗೆ ಮತ್ತೆ ಕುಂಡಲಿನಿ ಇಳ್ಕೊಂಡು ಬರ್ತಾಳೆ ಅಂತ ಹೇಳಿ ಒಂದು ಫ್ರೇಮ್ವರ್ಕ್ನ ರಚನೆ ಮಾಡಿದ್ದಾರೆ. ಸೊ ಇದು ಫ್ರೇಮ್ವರ್ಕ್, ಪ್ರಾಸೆಸ್, ಟೆಕ್ನಾಲಜಿ. ಸೊ ಇಟ್ಸ್ ಅ ಸ್ಪಿರಿಚುವಲ್ ಟೆಕ್ನಾಲಜಿ, ನಾಟ್ ದ IT ಟೆಕ್ನಾಲಜಿ. ಈ ಸ್ಪಿರಿಚುವಲ್ ಟೆಕ್ನಾಲಜಿನ ಎಂಬೆಡ್ ಮಾಡಿ ಇಟ್ಬಿಟ್ಟಿದ್ದಾರೆ ಆದಿಶಂಕರರು ಸೌಂದರ್ಯ ಲಹರಿಲಿ. ಇಟ್ಸ್ ನಾಟ್ ಜಸ್ಟ್ ಫಾರ್ ಭಕ್ತಿ, ಇಟ್ ಈಸ್
ತಂತ್ರ, ಬಟ್ ತಂತ್ರ ಟು ಅಂಡರ್ಸ್ಟ್ಯಾಂಡ್, ಇದಕ್ಕೆ ಎಪಿಸ್ಟಮಾಲಜಿ ಅಂತೀವಿ. ಸೊ ಹೌ ಟು ಸೀಕ್ ಯುವರ್ ಓನ್ ಟ್ರೂತ್. ಇವತ್ತಿನ ಮಕ್ಕಳಿಗೆ ನಾನು ದೇವರಿಗೂ ನನಗೂ ಏನು ಕನೆಕ್ಷನ್ ಅಂತ ಯಾವಾಗ ಅವ್ರಿಗೆ ಆ ಟ್ರೂತ್ ಸಿಗಲ್ಲ, ಅಲ್ಲಿವರೆಗೂ ಅವ್ರ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನನಗೂ ದೇವರಿಗೂ ಏನು ಕನೆಕ್ಷನ್, ದೇವರು ಅಂದರೆ ಯಾರು, ಅಲ್ಲಿಂದ ಶುರು ಮಾಡ್ಕೊಂಡು ಹೋಗಬೇಕು. ಆದಿಶಂಕರನ ನೇತಿ 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 ಅಂತ ತಂದಿಟ್ಟಿದ್ದಾರೆ, ಬಟ್ ಅಡ್ವಾನ್ಸ್ಡ್ ಆಗ್ಬಿಡ್ತದೆ ಅಲ್ವಾ. ಸೊ ಸೌಂದರ್ಯ ಲಹರಿನಲ್ಲಿ, ಸೌಂದರ್ಯ ಲಹರಿ ಐ ಆಮ್ ನಾಟ್ ಸೇಯಿಂಗ್ ಇಟ್ ಅಡ್ವಾನ್ಸ್ಡ್ ಅಲ್ಲ ಅಂತ, ಆದರೆ ಸೌಂದರ್ಯ ಲಹರಿ ಹ್ಯಾಸ್ ಗಾಟ್ ಸೋ ಮೆನಿ ಪೋಟೆನ್ಸೀಸ್ ದ್ಯಾಟ್ ಈ 9-10ನೇ ಶ್ಲೋಕನ ಸುಮ್ಮನೆ ಹೇಳ್ಕೊಂಡ್ರೆ ಸಾಕು, ನಮ್ಮ ಚಕ್ರಗಳು ದೇ ವಿಲ್ ಫೀಲ್ ಹ್ಯಾಪಿ. ನಮ್ಮ ಟೇಕ್ ಇಟ್ ಹೋಮ್, 9th and 10th ಶ್ಲೋಕನ ಚಾಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಮಾನಸಿಕವಾಗಿ ನೀವು ತುಂಬಾ ಖುಷಿಯಾಗಿರ್ತೀರಾ. ಅಬ್ಸಲ್ಯೂಟ್ಲಿ. ತಂದೆ ತಾಯಿ ಎಂಡೋರ್ಸ್ ಮಾಡಲ್ಲ, ಪಿಯರ್ ಪ್ರೆಷರ್ ಇರುತ್ತೆ ಈ ಮಕ್ಕಳಿಗೆ. ಇವತ್ತು ಮಕ್ಕಳು ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ ಇವತ್ತಿನ ಮಕ್ಕಳು ನಾಳೆ ದೊಡ್ಡವ್ರು ಆಗ್ತಾರೆ, ದೇ ಶೋ ದ ಸೇಮ್ ಬಿಹೇವಿಯರ್. ಅದೇ ಆಗ್ತಿರೋದು ಈಗ ಜೆನ್ಸಿ. ಸೊ ಹೌ ಡು ವಿ ಟ್ಯಾಕಲ್ ಅನ್ನೋದಕ್ಕೆ 3 ಲೆವೆಲ್ ಬರುತ್ತೆ. ಒಂದು IQ ಅಥವಾ ಇಂಟೆಲಿಜೆನ್ಸ್ ಅಂತ ಕರಿತೀವಿ, ಅದರ ಮೇಲ್ಗಡೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಆರ್ ಎಮೋಷ್ನಲ್ ಕೋಶಂಟ್ ಅಂತ, ಅದರ ಮೇಲ್ಗಡೆ ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ಆರ್ ಸ್ಪಿರಿಚುವಲ್ ಕೋಶಂಟ್. ಈಗ ನಾವೇನು ಮಾಡ್ತೀವಿ ಅಂದರೆ, ಇಫ್ ಯು ಹ್ಯಾವ್ ಟು ಸಾಲ್ವ್ ಅ ಪ್ರಾಬ್ಲಮ್ ವಿ ಗೋ ಥ್ರೂ ಸೈಕಾಲಜಿ. ಸೈಕಾಲಜಿಲಿ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಿಲ್ಲ, ಅವ್ರು ಎಮೋಷನಲ್ ಇಂಟೆಲಿಜೆನ್ಸ್, ಎಮೋಷನಲ್ ಕೋಶಂಟ್ನ ಹ್ಯಾಂಡಲ್ ಮಾಡೋಕ್ಕೆ ಹೋಗ್ತಾರೆ. ದೇ ಆರ್ ಗೋಯಿಂಗ್ ಡೌನ್. ಇಲ್ಲಿ ಇಟ್ ಈಸ್ ವೆರಿ ಕ್ಲಿನಿಕಲ್ ಆಗಿಬಿಡುತ್ತೆ ಆ್ಯಂಡ್ ಇಟ್ ಹ್ಯಾಸ್ ನೋ, ಅದು ಇಟ್ ಡಸ್ ನಾಟ್ ಟೇಕ್ ಸ್ಪಿರಿಚುಯಾಲಿಟಿ ಇನ್ ಟು ಕನ್ಸಿಡರೇಷನ್ ಅಲ್ವಾ. SQಗೆ ಹೋದಾಗ, ಸ್ಪಿರಿಚುವಲ್ ಕೋಶಂಟ್ಗೆ ಹೋದಾಗ, ಅಲ್ಲಿ ನಮಗೆ ಮೆಡಿಟೇಷನ್, ಧ್ಯಾನ, ಹೀಲಿಂಗ್, ಆ ಕಾನ್ಸೆಪ್ಟ್ಸ್ ಬರುತ್ತಲ್ಲಿ. ಈ ಸ್ಪಿರಿಚುವಲ್ ಕೋಶಂಟ್ ಅಂತ ಏನು ಹೇಳ್ತೀವಿ, ಇದನ್ನು ನಾವು ಎಮೋಷನಲ್ ಕೋಶಂಟ್ ಆರ್ ಎಮೋಷನಲ್ ಇಂಟೆಲಿಜೆನ್ಸ್ ಮತ್ತು ಇಂಟೆಲಿಜೆಂಟ್ ಕೋಶಂಟ್ ಕೆಳಗಡೆ ಇರೋದನ್ನು ನಾವು ಸಪ್ರೇಟ್ ಮಾಡೋಕ್ಕಾಗಲ್ಲ. ನಾವು ಇವತ್ತಿನ ಮಕ್ಕಳಿಗೆ ಸ್ಪಿರಿಚುವಲ್ ಇಂಟೆಲಿಜೆನ್ಸ್ನ ಬೆಳೆಸೋದು ನಮ್ಮ ಜವಾಬ್ದಾರಿ. ಯಾವ ಏಜಿಗೆ ಸ್ಟಾರ್ಟ್ ಮಾಡಬೇಕು ಅದು ಬರ್ತೀನಿ. ಅದಕ್ಕೆ ಮೊದಲು ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ಈಸ್ ದ ಮದರ್ ಆಫ್ ಅದರ್ ಟು. ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ನಾವು ಅಥವಾ ಸ್ಪಿರಿಚುವಲ್ ಕೋಶಂಟ್ನ ನಾವು ಇಂಬೈಬ್ ಮಾಡಿಬಿಟ್ರೆ ಎಮೋಷನಲ್ ಕೋಶಂಟ್ ಆ್ಯಂಡ್ ಇಂಟೆಲಿಜೆಂಟ್ ಕೋಶಂಟ್ ಹ್ಯಾಂಡಲ್ ಆಗಿಬಿಡುತ್ತೆ. ಇವತ್ತು ಪ್ರಾಬ್ಲಮ್ ಬಂದಿರೋದು ಸ್ಪಿರಿಚುವಲ್ ಕೋಶಂಟ್ನ ನಾವು ತೆಗೆದು ಬಿಟ್ಟಿದ್ದೀವಿ. ಮಕ್ಕಳಿಗೆ ಮೊದಲು ಏನು ಮಾಡ್ತಾ ಇದ್ವಿ, ಎದ್ದ ತಕ್ಷಣ ಕರಾಗ್ರೆ ವಸತೆಯಿಂದ ಶುರು ಮಾಡಿ ಪ್ರತಿಯೊಂದಕ್ಕೂ ಶ್ಲೋಕಗಳು ಹೇಳಿ, ಶ್ಲೋಕಗಳ ಮೀನಿಂಗ್ ಹೇಳಿ, ಯು ಹ್ಯಾವ್ ಟು ಲಿಂಕ್ ಟು ಸ್ಪಿರಿಚುಯಾಲಿಟಿ. ನಿನ್ನ ಕೈಯಲ್ಲಿ ದೇವತೆಗಳಿದ್ದಾರೆ ಅನ್ನೋ ಥಾಟ್ ಪ್ರಾಸೆಸ್ಸಿಂದ ತೊಗೊಂಬರ್ತಿದ್ವಿ ಆ್ಯಂಡ್ ವಿ ವುಡ್ ಬಿಲೀವ್ ಇಟ್ ಅಲ್ವಾ. ಸೊ ಅದರಿಂದ ಅದು ಮಕ್ಕಳಿಂದ ಪ್ರಾರಂಭ ಮಾಡ್ತಿದ್ವಿ. ನೀವು ಕೇಳಿದ ಪ್ರಶ್ನೆಗೆ ಅದೇ ಉತ್ತರ. ಆದರೆ ಇವಾಗ ಅದನ್ನು ನಾವು ಎಲಿಮಿನೇಟ್ ಮಾಡಿದ್ದೀವಿ. ಯಾಕೆ ಅಂದರೆ ಇವತ್ತಿನ ಪೇರೆಂಟ್ಸು IT-ನಲ್ಲಿ ಯಾರಿದ್ದಾರ ಅವರೆಲ್ಲ ರ್ಯಾಷನಲ್ ಪೀಪಲ್. ಥಿಂಕ್ ದಟ್ ದೇ ಆರ್ ರ್ಯಾಷನಲ್, ವೈ ಶುಡ್ ವಿ ಡೂ ಇಟ್ ಅನ್ನೋ ಒಂದು ಥಾಟ್ ಪ್ರಾಸೆಸ್ಸು. ಆ್ಯಂಡ್ ದೇ ಆರ್ ವೆರಿ ಬ್ಯುಸಿ ಇನ್ ದೇರ್ ಲೈಫ್. ಕೇರ್ ಟೇಕರ್ಸು, ಬೇಬಿ ಸಿಟ್ಟರ್ಸು ಅವ್ರಿಗೆ ಮಕ್ಕಳನ್ನ ಕೊಟ್ಬಿಟ್ಟು ಹೋಗ್ತಾರೆ. ಸೊ ಅವ್ರಿಗೆ ಗಂಡ ಹೆಂಡತಿಗೆ ಟೈಮ್ ಇರಲ್ಲ ಮಕ್ಕಳನ್ನ ಗ್ರೂಮ್ ಮಾಡೋಕ್ಕೆ, ಸ್ಪಿರಿಚುವಲಾಗಿ ಗ್ರೂಮ್ ಮಾಡೋಕ್ಕೆ ಇರಲ್ಲ. ಬಟ್ ಇವತ್ತು ವೆಸ್ಟರ್ನ್ ಕಂಟ್ರೀಸ್ಗೆ ಹೋದರೆ ಫಾರ್ ಎಕ್ಸಾಂಪಲ್, ತಂದೆ ತಾಯಿಗಳು ಅವರದ್ದು ಆ ಮೆಟೀರಿಯಲಿಸ್ಟಿಕ್ ಲೈಫ್ ನೋಡಿ ಸ್ವಲ್ಪ ಎಲ್ಲೋ ಮಕ್ಕಳಿಗೆ ಶ್ಲೋಕಗಳು ಹೇಳ್ಕೊಡೋದು ಅದೆಲ್ಲ ಶುರು ಮಾಡ್ತಾರೆ. ಬಟ್ ಟುಡೇ ದರ್ ಇಸ್ ಹೋಪ್. ಇವತ್ತಿನ ಪೇರೆಂಟ್ಸು, ಈಗ ನೆಕ್ಸ್ಟ್ ಜನ್ರೇಷನ್ನು ಯಾವ ಮಿಲೆನಿಯಲ್ಸ್ ಅಂತ ಕರಿತೀವಲ್ಲ, ಸೊ ದೇ ಹ್ಯಾವ್ ಅಂಡರ್ಸ್ಟುಡ್ ದ ಪ್ರಾಬ್ಲಮ್ ಬಿಕಾಸ್ ಲಾಟ್ ಆಫ್ ದಮ್ ಹ್ಯಾವ್ ಫೇಸ್ಡ್ ಇಟ್, ದೇ ಹ್ಯಾವ್ ಸೀನ್ ಇಟ್. ಆದ್ದರಿಂದ ಅವರು ಇಂಟಿಗ್ರೇಟ್ ಮಾಡ್ಕೋತಾ ಇದ್ದಾರೆ. ಸ್ಪಿರಿಚುವಲ್ ಇಂಟೆಲಿಜೆನ್ಸ್ನ ನಾನು ಹೆಂಗೆ ಹ್ಯಾಂಡಲ್ ಮಾಡಬೇಕು, ನಾನೇನು ಮಾಡಬೇಕು, ನನ್ನ ಮಕ್ಕಳಿಗೆ ನಾನೇನು ಮಾಡಬೇಕು ಅನ್ನೋ ಥಾಟ್ ಪ್ರಾಸೆಸ್ಸು ಇವತ್ತು ಬಂದಿದೆ. ಜ್ಞಾನೋದಯ ಆಗಿದೆ. ಆದರೆ ಎಲ್ಲರಿಗೂ ಆಗಿದೆಯಾ? ಇಲ್ಲ. ದೆರ್ ಇಸ್ ಅ ಲಾಟ್ ಆಫ್ ವರ್ಕ್ ಟು ಬಿ ಡನ್. ಸೊ ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ಹ್ಯಾಂಡಲ್ ಮಾಡಿಬಿಟ್ರೆ ಎಲ್ಲ ಹ್ಯಾಂಡಲ್ ಆಗುತ್ತೆ. ಸೊ ಸೌಂದರ್ಯ ಲಹರಿ ಆಗಿರಲಿ, ನಮ್ಮ ಶ್ಲೋಕಗಳಾಗಿರಲಿ, ಮಂತ್ರ ಆಗಿರಲಿ, ಕರ್ನಾಟಕ ಮ್ಯೂಸಿಕ್ಕು, ಡ್ಯಾನ್ಸು, ಲಲಿತ ಕಲೆ, ಇವೆಲ್ಲವೂ ಕೂಡ ಸ್ಪಿರಿಚುವಲ್ ಇಂಟೆಲಿಜೆನ್ಸ್, ಸ್ಪಿರಿಚುವಲ್ ಕೋಶಂಟ್ನು ಹ್ಯಾಂಡಲ್ ಮಾಡೋದು. ಆರ್ಟ್ ಆಗಲಿ. ಸೊ ಆ ಲಲಿತ ಕಲೆನ ನಾವು ತೆಗೆದುಬಿಟ್ಟು ಬರೀ ಸೋಡುಕು, ವೇದಿಕ್ ಮ್ಯಾಥ್ಸ್ ಅಲ್ವಾ, ಅಬ್ಯಾಕಸ್ ಅಲ್ಲಿ ಕಳಿಸ್ತಾ ಇದ್ದೀವಿ. ಸೊ ವಿ ಆರ್ ನಾಟ್ ಹ್ಯಾಂಡ್ಲಿಂಗ್ ದೇರ್ ಹಾರ್ಟ್, ವಿ ಆರ್ ಹ್ಯಾಂಡ್ಲಿಂಗ್ ದೇರ್ ಹೆಡ್. ಬಿಕಾಸ್ ಪೇರೆಂಟ್ಸ್ ಅವರು IT ರೇಸ್ನಲ್ಲಿ ಹೆಡ್ಡನ್ನು ಯೂಸ್ ಮಾಡ್ಕೊಂಡು ಅವರ ಪ್ರಮೋಷನ್ಸ್ನ ಅವರು ತಗೋತಾರೆ. ಅವ್ರಿಗೆ ಹೆಡ್ ಇಂಪಾರ್ಟೆಂಟ್ ಬಿಕಾಸ್ ದಟ್ಸ್ ಹೌ. ಬಟ್ ಕಡೆಗೆ ಬಂದಾಗ ಇವತ್ತು ಏನಾಗಿದೆ ಅಂದರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ.
ಕ್ವಾಲಿಟಿ ಆಫ್ ಲಿವಿಂಗ್ ಕಡಿಮೆ ಆಗಿದೆ. ಟೂ ಡಿಫ್ರೆಂಟ್ ಥಿಂಗ್ಸ್. ಸೊ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಇದ್ದಂಗೆ ಏನಾಗುತ್ತೆ, ದಿ ಕ್ಯಾನ್ ಅಫೋರ್ಡ್. ಸೊ ಮನೆಯಿಂದ ನಾವು ನಮ್ಮನ್ನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಡ್ರೈವರ್ಗಳು ಕರ್ಕೊಂಬರ್ತಿದ್ರಾ? ಇಲ್ಲ. ಇವತ್ತು ತಂದೆ ತಾಯಿಗಳ ಭಯ ಬಂದ್ಬಿಟ್ಟಿದೆ, ನನ್ನ ಮಗು ಏನೋ ಆಗಿಬಿಡತ್ತೆ, ಪ್ರೆಷಿಯಸ್ ಅಂತ ಅದನ್ನು ಔಚಿಟ್ಕೋತಾರೆ. ಯಾಕೆ? ಒಂದು, ಐ ಅಂಡರ್ಸ್ಟ್ಯಾಂಡ್ ದಟ್ ಜಮಾನ ಚೇಂಜ್ ಆಗಿದೆ, ಜಗತ್ತು ಚೇಂಜ್ ಆಗಿದೆ, ಇಟ್ ಈಸ್ ನೋ ಮೋರ್ ಸೇಫ್ ಎನ್ವೈರ್ನ್ಮೆಂಟ್ ಇಲ್ಲ ಅಂತ. ಬಟ್ ಇವರ ಭಯ ಒಳಗಡೆ, ತಂದೆ ತಾಯಿಗಳ ಭಯ, ಎಲ್ಲಿಂದ ಭಯ ಹುಟ್ಟುತ್ತಾ ಇದೆ, ಯಾಕೆ ಭಯ ಹುಟ್ಟುತ್ತಾ ಇದೆ? ಅವ್ರು ಏನು ಮಾಡ್ತಾ ಇದ್ದಾರೆ, ಮಕ್ಕಳನ್ನ ಪ್ರೊಟೆಕ್ಟಿವ್ ಆಗಿ ಬೆಳೆಸಿ ಮಕ್ಕಳು ಗಿಣಿಯ ಪಂಜರದಲ್ಲಿದ್ದಂಗೆ ಇರ್ತಾರೆ. ಸೊ ಅವ್ರಿಗೆ ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ದಟ್ಸ್ ಹೌ ಜೆನ್ ಝಿ ಪ್ರಾಡಕ್ಟ್ ಆಚೆ ಬಂದಿರೋದೇ ಹಾಗೆ ಅಲ್ವಾ? ಸೊ ಆದ್ದರಿಂದ ನಾವು ಪ್ರಾರಂಭ ಮಾಡ್ಬೇಕಾದ್ರೆ ಅಟ್ ಸಮ್ ಲೆವೆಲ್ ಒಂದು ಕಡೆ ಈ ಮಿಲೆನಿಯಲ್ಸು, ನಾನು ಯಾಕಂದರೆ ನಾನು ಜೆನ್ ಎಕ್ಸ್ನ ಹ್ಯಾಂಡಲ್ ಮಾಡಿದ್ರೆ ಓಕೆ, 50 ಆಗಿರುತ್ತೆ, 45ರಿಂದ 50 ಅವರು ಇದು. ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಮಿಲೆನಿಯಲ್ಸ್ಗೆ. ಸೊ ದಟ್ ದ ಜೆನ್ ಝಿ ಮಕ್ಕಳು, ನೆಕ್ಸ್ಟ್ ಜೆನ್ ಆಲ್ಫಾ ಮಕ್ಕಳು, ದೇ ಕಮ್ ಔಟ್ ಸ್ಪಿರಿಚುವಲಿ ಪೋಟೆಂಟ್. ಒಂದು. ಇನ್ನೊಂದು, ಜಗತ್ತಿಗೆ ಸೇವೆ ಮಾಡೋ ಲೆವೆಲಲ್ಲಿ ನಿಂತ್ಕೋಬೇಕು ಮಕ್ಕಳು. ನಾನು ಅನ್ನೋ ಥಾಟ್ ಪ್ರಾಸೆಸ್ ಆಚೆ ಬರಬೇಕು. ನಾನು ಅಂತ ಎಲ್ಲಿವರೆಗೆ ಅಂತ ಇರ್ತಾರೆ, ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಲ್ವಾ? ಸೊ ದೇರ್ ಆರ್ ಲಾಟ್ ಆಫ್ ದೀಸ್ ಥಿಂಗ್ಸ್. ಬಟ್ ಇದನ್ನು ನಾವು ಮೆಂಟಲ್ ಹೆಲ್ತಿಂದ ಸಾಲ್ವ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಲಾಜಿಕಲ್ ಕಾನ್ವರ್ಸೇಷನ್ಸ್ ಅಪ್ಪ ಅಮ್ಮ ಮಾಡೋದು, PTA ಮೀಟಿಂಗ್ಸಿಂದ ಸಾಲ್ವ್ ಆಗಲ್ಲ ಇದೆಲ್ಲ. ಸೊ ಇದು ಸಾಲ್ವ್ ಆಗಬೇಕಾದ್ರೆ ಸ್ಪಿರಿಚುಯಾಲಿಟಿನ ವಾಪಸ್ ತರಬೇಕು. ತರೋದು ಹೇಗೆ ಅಂದರೆ ಸೌಂದರ್ಯ ಲಹರಿ ಇಸ್ ಒಂದು ಮಾರ್ಗ. ಹಾಗೆ ಅನೇಕ ನಮ್ಮ ಸನಾತನ ಧರ್ಮದಲ್ಲಿ ಮಾರ್ಗಗಳು ಇಟ್ಟಿದ್ದಾರಾಗಲಿ ಇದನ್ನು ನಾವು ತೊಗೊಂಬರೋದು ಅವಶ್ಯಕ ಆಗಿದೆ. ಇಟ್ಸ್ ಅ ನೀಡ್ ಆಫ್ ದ ಅವರ್ ಅನ್ನೋದು ನನ್ನ ಥಾಟ್ ಪ್ರಾಸೆಸ್. ಸೊ ಇವತ್ತಿಗೂ ಎಷ್ಟೇ ಜನರೇಷನ್ಸ್ ಬಂದ್ರೂ ಸೌಂದರ್ಯ ಲಹರಿ ಸಮಂಜಸವಾಗೇ ಉಳಿಯುತ್ತೆ. ಖಂಡಿತ. ಆದಿಶಂಕರರು 8ನೇ ಶತಮಾನದಲ್ಲಿ ರಚನೆ ಮಾಡಿದ್ದು, ಇವತ್ತವರೆಗೂ ಇದೆಯಲ್ಲ. ಇನ್ನೊಂದು ಹೇಳ್ತೀನಿ ಪಾಯಿಂಟು, ವೈ ಸೌಂದರ್ಯ ಲಹರಿ ಈಸ್ ಕನ್ಸಿಡರ್ಡ್ ಆಸ್ ದ ಟಾಪ್ ಕೃತಿ ಅಂತ. ಸೊ ಯಾವುದೇ ಒಂದು ಕೃತಿನ ನಾವು ಎವ್ಯಾಲ್ಯೂಯೇಟ್ ಮಾಡಿದ್ರೆ ಅದರ ವೆಯ್ಟೇಜ್, ಘನತೆ ಅಂತ ತೊಗೊಂಡ್ರೆ, ವಿ ಜನರಲಿ ಲುಕ್ ಅಟ್, ಐ ಆಮ್ ಟಾಕಿಂಗ್ ಕ್ಲಾಸಿಕಲ್ ಕೃತಿಗಳು, ಅದಕ್ಕೆ ಎಷ್ಟು ಜನ ವಿಮರ್ಶೆ, ವ್ಯಾಖ್ಯಾನ ಅದನ್ನು ಬರೆದಿದ್ದಾರೆ ಅನ್ನೋದನ್ನು ನಾವು ನೋಡ್ತೀವಿ. ಅಮಾಂಗ್ ಆಲ್ ಅದರ್ ಕೃತಿಗಳನ್ನು ತೊಗೊಂಡ್ರೆ ಸೌಂದರ್ಯ ಲಹರಿ ಇದುವರೆಗೆ ಮ್ಯಾನ್ಯುಸ್ಕ್ರಿಪ್ಟ್ಸ್ನ ತೊಗೊಂಡ್ರೆ 43 ಅಥವಾ 45 ಸಿಕ್ಕಿದೆ ಅಂತ ಹೇಳ್ತಾರೆ. ಬಟ್ ಕೈಗೆ ಸಿಕ್ಕಿಲ್ಲ, ಹೆಸರುಗಳಿದೆ. ಅದರಲ್ಲಿ 33 ಮ್ಯಾನ್ಯುಸ್ಕ್ರಿಪ್ಟ್ಸ್ ಕೈಗೆ ಸಿಕ್ಕಿದೆ. ಸೊ ಯು ಕ್ಯಾನ್ ಇಮ್ಯಾಜಿನ್ 33 ಪೀಪಲ್ ಇನ್ ದ ಲಾಸ್ಟ್ 1200 years have been able to see Saundarya Lahari in so many spiritual perspectives and what they have gotten out of it ಅಂತ ನಾವು ನೋಡಿದ್ರೆ ಸೌಂದರ್ಯ ಲಹರಿ ಅಜರಾಮರವಾಗಿ ಉಳಿಯುತ್ತೆ. ಯಾಕಂದರೆ ಇದು ಶಿವ ರಚನೆ ಮಾಡಿದ್ದು ಒಂದು. 2, ಇದಕ್ಕೆ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ಸ್ ಇದೆ. ಅದರಲ್ಲಿ ಒಂದು ಮುಖ್ಯವಾದ ವ್ಯಾಖ್ಯಾನಕಾರ ಲಕ್ಷ್ಮೀಧರ ಅಂತ ಒಬ್ಬರಿದ್ದರು 12ನೇ ಶತಮಾನದಲ್ಲಿ. ಆದಿಶಂಕರ್ 8ನೇ ಶತಮಾನ, ಇವರು 12ನೇ ಶತಮಾನ. ನಮ್ಮ ಶೃಂಗೇರಿ ಪರಂಪರೆ ತೊಗೊಂಡ್ರೆ 8ನೇ ಶತಮಾನ ಆದಿಶಂಕರರು. ಇವರು 12ನೇ ಶತಮಾನ ಅಂದರೆ ತಾನ್ಸೇನ್, ಅಕ್ಬರ್, ಬೀರ್ಬಲ್ ಆ ಕಾಲದಲ್ಲಿ ಇದ್ದವರು. ಲಕ್ಷ್ಮೀಧರರು ಕರ್ನಾಟಕದವರು ಅಂತ ಒಂದು ಬೇರೆ ಇದೆ. ಇವರ ವ್ಯಾಖ್ಯಾನ ಅತ್ಯಂತ ಅಮಾಂಗ್ ದ 33 ವ್ಯಾಖ್ಯಾನ ಅತ್ಯಂತ ಪ್ರಶಸ್ತ ಅಂತ ಜ್ಞಾನಿಗಳು, ವಿಮರ್ಶಕರು, ಪಂಡಿತರು ಹೇಳ್ತಾರೆ. So this is the theoretical side of Saundarya Lahari, that it is so potent, it has so much to give to mankind, humankind. So ಹಾಗಾಗಿ ಕಾಸ್ಮಿಕ್ ಗಾಡೆಸ್ ಆದ ಭಗವತಿ ಶ್ರೀ ಲಲಿತಾ ತ್ರಿಪುರ ಸುಂದರಿ, ಇವಳನ್ನು ನಾವು ಭಜಿಸಬೇಕಾದ್ರೆ ನಾವು ಒಬ್ಬರೇ ಪ್ರೇ ಮಾಡ್ತಿಲ್ಲ, ತ್ರಿಮೂರ್ತಿಗಳಿಗೂ ಕೂಡ ಅವಳು ತಾಯಿ. ತ್ರಿಮೂರ್ತಿಗಳು ಹರಿಹರ ವಿರಿಂಚಾದಿವಿರಪಿ ಅನ್ನೋ ಒಂದು ಪದನ ಮೊದಲನೇ ಶ್ಲೋಕದಲ್ಲೇ ಇಟ್ಬಿಟ್ಟಿದ್ದಾರೆ ಆದಿಶಂಕರು. ಹರಿಹರ ವಿರಿಂಚ ಆದಿ ಅನ್ನೋ ಪದ ಉಪಯೋಗಿಸಿದ್ರು. ಆದಿ ಅಂದರೆ ಏನಿಲ್ಲಿ ಮೀನಿಂಗು? ಅವರಿಗೂ ಮುಂಚೆ ಅಲ್ಲ, ಅವರನ್ನು ಸೇರಿಸಿ ಉಳಿದವರು ಅಂತ ಆದಿ. ಒಂದು ಕಡೆ ಆದಿ ಅಂದರೆ ಹಿಂದೆ, ಬಿಫೋರ್ ಅಂತ. ಇನ್ನೊಂದು ಆದಿ ಅಂದರೆ ಎಕ್ಸೆಟ್ರಾ. ಅಂದರೆ ಹರಿಹರ ವಿರಿಂಚಿ ಬ್ರಹ್ಮ ತ್ರಿಮೂರ್ತಿಗಳು ಮತ್ತು 330 ಕೋಟಿ ದೇವತೆಗಳಿಗೂ ಅವಳೇ
ಜನನಿ, ಹಾಗೂ 14 ಲೋಕಗಳಿಗೂ ಅವಳೇ ಜನನಿ. ಬ್ರಹ್ಮಾಂಡ ಪಿಂಡಾಂಡ, ಬ್ರಹ್ಮಾಂಡ ಅಂದರೆ ಕಾಸ್ಮಾಸ್, ಪಿಂಡಾಂಡ ಅಂದರೆ ಬಾಡಿ, ಹ್ಯೂಮನ್ ಬಾಡಿ ಅವ್ರ ಪ್ರಾಣಿಗಳ ದೇಹ. ಸೊ ಎಲ್ಲದಕ್ಕೂ ಅವಳೇ ಜನನಿ ಅಂತ ಮೊದಲನೇ ಶ್ಲೋಕದಲ್ಲಿ ಇಟ್ಟಿದ್ದಾರೆ. ಆದರೆ ಇದನ್ನು ನಾವು ಬಿಲೀವ್ ಮಾಡಬೇಕಾ, ಇದಕ್ಕೆ ಫೇತ್ ಬೇಕಾ? ಇದನ್ನು ಬಿಲೀವ್ ಮಾಡಬೇಕಾದ್ರೆ ನಾವು ಯಾವ ಲೆವೆಲಲ್ಲಿ ನಮ್ಮ ಸ್ಪಿರಿಚುವಲ್ ಇಂಟೆಲಿಜೆನ್ಸ್ನ ನಾವು ತೊಗೊಂಡೋಗಿ ನಿಲ್ಲಿಸ್ಕೋಬೇಕು. ದಿಸ್ ಈಸ್ ದ ಪಾತ್ ದಟ್ ಐ ಟೇಕ್ ಪೀಪಲ್ ಫ್ರಮ್ ದ ಎಮೋಷನಲ್ ಇಂಟೆಲಿಜೆನ್ಸ್ ಟು ದ ಸ್ಪಿರಿಚುವಲ್ ಇಂಟೆಲಿಜೆನ್ಸ್. ಒಂದು, ಎಲ್ಲರೂ ಸ್ಪಿರಿಚುವಲ್ ಇಂಟೆಲಿಜೆನ್ಸ್ನ ಇಟ್ಕೊಂಡೇ ಬಂದಿರ್ತಾರೆ. ಓಕೆ. ವಿಚ್ ಮೀನ್ಸ್ ದ್ಯಾಟ್ ಆಲ್ ಆಫ್ ಅಸ್ ಆರ್ ಬಾರ್ನ್ ಸ್ಪಿರಿಚುವಲ್. It is said that we are spiritual beings in human body, not human beings in spiritual body. We are spiritual beings in human body. ಆದರೆ ನಮ್ಮ ಸ್ಪಿರಿಚುಯಾಲಿಟಿ ನಮಗೆ ಗೊತ್ತಿಲ್ಲ. ನಾವು ಎಷ್ಟು ಧನ್ಯರು, ವಿ ಆರ್ ಲೈಕ್ ಗಾಡ್ಸ್, ಬಟ್ ನಮಗೆ ಗೊತ್ತಿಲ್ಲ. ಅದನ್ನು ಎಲಿಮಿನೇಟ್ ಮಾಡಿಬಿಟ್ಟು ರ್ಯಾಷನಾಲಿಟಿ ತಂದಿಟ್ಬಿಟ್ಟು ಎಲ್ಲದನ್ನು ಕ್ಲಿನಿಕಲ್ ಮಾಡಿಟ್ಬಿಟ್ರು ಇನ್ ದ ಲಾಸ್ಟ್ 100 years. ಸೊ ಹಾಗಾಗಿ ವಿ ಹ್ಯಾವ್ ಟು ರೀಕ್ಲೇಮ್ ಅವರ್ ಸನಾತನ ಧರ್ಮದ ಒಂದು ಮೆಥಡಾಲಜಿ, ಒಂದು ಥಾಟ್ ಪ್ರಾಸೆಸ್. ಇದು ತತ್ವರೂಪದಲ್ಲಿ ಅರ್ಥ ಮಾಡ್ಕೋಬೇಕು, ರಿಲೀಜಿಯಸ್ ಆಗಿ ಅಲ್ಲ. ಇಟ್ ಡಸ್ ನಾಟ್ ಮ್ಯಾಟರ್ ವೆದರ್ ಯು ಸಿಂಗ್ ಇಟ್ ಇನ್ ದೇವಸ್ಥಾನದಲ್ಲಿ ಹಾಡಬೇಕು, ಇದನ್ನು ನಾನು ಮನೆಯಲ್ಲಿ ದೇವ್ರ ಮುಂದೆ ಹಾಡಬೇಕು, ಇಲ್ಲ. ಸೌಂದರ್ಯ ಎಲ್ಲ ನೀವು ಯಾವಾಗ ಬೇಕಾದ್ರೂ ಕೂತ್ಕೊಂಡು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಮನಸ್ಸಿನಲ್ಲಿ ಹೇಳ್ಕೊಂಡ್ರೆ ಸಾಕು. ಸೊ ಅದರ ಅರ್ಥ ನಿಮಗೆ ಬರ್ತಾ ಇರುತ್ತೆ. ಆ್ಯಂಡ್ ಯುವರ್ ಸ್ಪಿರಿಚುವಲ್ ಕೋಶೆಂಟ್ ವಿಲ್ ಬ್ಲಾಸಮ್ like a lotus flower. So this is very, very important at all ages. It does not matter because Devi does not discriminate. ದೊಡ್ಡ ವೃದ್ಧರು ಅವಳಿಗೆ ಮಗ ಅಥವಾ ಮಗಳು, ಚಿಕ್ಕ ಮಗು ಕೂಡ ದೇವಿಗೆ ಮಗುನೇ. ಆದ್ದರಿಂದ ಇಟ್ ಇಸ್ ನೋ ಏಜ್. ಐ ಸ್ಟಾರ್ಟೆಡ್ ವೆನ್ ಐ ವಾಸ್ 3 years old. ನಮ್ಮ ತಾಯಿ ಕರ್ಕೊಂಡು ಹೋಗಿ ಹೇಳ್ತಾಯಿದ್ರು. ಬಟ್ ಯಾಕೆ ಕಲ್ತ್ಕೊಂಡೆ, ಹೆಂಗೆ ಕಲ್ತ್ಕೊಂಡೆ, ನೋ ಐಡಿಯಾ. ಬಟ್ ಇಟ್ ಸ್ಟೇಡ್ ವಿತ್ ಮೀ. ಇದಾಗಿತ್ತು ಇವತ್ತಿನ ಇನ್ಫೋ ಎಟ್ ಹೊನ್ನಡಿ. ನಮ್ಮ ಜೊತೆ ಇದ್ರು ಕೇಶವ್ ಪ್ರಸಾದ್ ಸರ್ ಅವರು. ಸೌಂದರ್ಯ ಲಹರಿ ಮೇಲೆ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾವು ಅದನ್ನು ಇಂಟ್ರಡ್ಯೂಸ್ ಮಾಡುವಂಥ ಚಿಕ್ಕದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇ. ಅವರದ್ದೇ ಒಂದು ಮಹಾಬಿಂದು ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಅವರು ಸೌಂದರ್ಯ ಲಹರಿಯ ಪ್ರತಿಯೊಂದು ಶ್ಲೋಕದ ಮಹತ್ವವನ್ನು ಹೇಳ್ಕೊಡೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಸೌಂದರ್ಯ ಲಹರಿಯ ಇನ್ನೂ ಆಳಕ್ಕೆ ಹೋಗಬೇಕು ಅಂತ ಅನ್ಸಿದ್ರೆ ಒಂದು ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು. ಇನ್ನೊಂದು ನೀವು ಅವರನ್ನೇ ಭೇಟಿ ಮಾಡ್ಬೋದು. ಡೀಟೇಲ್ಸ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ. ಇನ್ನೂ ಸಾಕಷ್ಟು ಮಾಹಿತಿ ಅವ್ರು ಕೊಡ್ತಾರೆ. ಮುಂದಿನ ಸಂಚಿಕೆಗಳಲ್ಲಿ ಅವರನ್ನು ಮತ್ತೆ ಭೇಟಿಯಾಗಿ ಮಾತಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ಸೊ ಇದಾಗಿತ್ತು ಇವತ್ತಿನ ಇನ್ಫೋ ಎಟ್ ಹೊನ್ನಡಿ. ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯ ನಮಗಾಗಿ ಮೀಸಲಿಟ್ಟಿದ್ದಕ್ಕಾಗಿ, ನಮಗೆ ಸೌಂದರ್ಯ ಲಹರಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ದಿಸ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಮೀ ಟು ಆಲ್ಸೋ ಟಾಕ್ ಅಬೌಟ್ ಯಾಕೆ ಸೌಂದರ್ಯ ಲಹರಿ ಇಂಪಾರ್ಟೆಂಟು, ಯಾಕೆ ಸೌಂದರ್ಯ ಲಹರಿ ನಮಗೆ ಅದರ ಮಹತ್ವ ಏನು, ಇವತ್ತಿನ ರೆಲೆವೆನ್ಸ್ ಏನು ಅಂತ. ಐ ಥಿಂಕ್ ನೀವು ತುಂಬ ಚೆನ್ನಾಗಿ ಯು ಬ್ರಾಟ್ ಇಟ್ ಔಟ್. ದಟ್ ಇನ್ಫಾರ್ಮೇಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ಕಾನ್ವರ್ಸೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಸಂಚಿಕೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡಿದರೆ, ಯಾವುದೇ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ರೆ ಅಲ್ಲಿಗೆ ನಮ್ಮ ಕೆಲಸ ಮುಗ್ದ ಹಾಗೆ.